ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯ ಗೊಂದಲ ಮತ್ತೆ ರಿಪೀಟ್ ಆಗಬಾರದು ಅನ್ನೋ ಒಂದೇ ಉದ್ದೇಶದಿಂದ ಕೇಂದ್ರ ಸರ್ಕಾರ ನಂದನ್ ನಿಲಕೇಣಿ ನೇತೃತ್ವದಲ್ಲಿ ಅತ್ಯುನ್ನತ ಮೇಧಾವಿಗಳನ್ನೊಳಗೊಂಡ ಒಂದು ಪರೀಕ್ಷಾ ಸುಧಾರಣೆ ಸಮಿತಿಯನ್ನು ರಚಿಸಿತು. ಈ ಹೈ ಪವರ್ ಟಾಸ್ಕ್ ಫೋರ್ಸ್ನಲ್ಲಿ ಮದ್ರಾಸ್ ಐಐಟಿ ನಿರ್ದೇಶಕರಾದ ಪ್ರೊಫೆಸರ್ ವಿ ಕಾಮಕೋಟಿ ಸಹ ಒಬ್ಬರಾಗಿದ್ದು, ವಿರೋಧ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿತ್ತು. ಹೀಗಾಗಿ ಸಂಸದೆಯಾದ ಪ್ರಿಯಾಂಕಾ ಗಾಂಧಿ ಲೋಕಸಭೆಯಲ್ಲಿ ಪ್ರೊಫೆಸರ್ ಕಾಮಕೋಟಿಯವರನ್ನ ಒಬ್ಬ ಗೋಮೂತ್ರ ತಜ್ಞ ಅಂತ ಅಪಹಾಸ್ಯ ಮಾಡಿದ್ದಷ್ಟೇ ಅಲ್ಲದೆ ಗೋಮೂತ್ರದ ಬಗ್ಗೆ ತಮಗಿರೋ ಅಸಡ್ಡೆಯನ್ನ ಹೊರಹಾಕಿದ್ರು. ಇವರ ಅಣಕಿಸೋ ನಗು ಜೊತೆಗೆ ಒಂದಷ್ಟು ಗುಲಾಮರು ಸಹ ಇವರ ಜೊತೆಗೆ ಖುಷಿ ಪಟ್ಟಿದ್ರು. एक आईटी कंपनी के मालिक और एक गौमूत्र के विशेषज्ञ भी हैं. ಆದರೆ ಅವರದೇ ಪಕ್ಷದ ಸಂಸದರಾಗಿದ್ದ ದಿವಂಗತ ಆಸ್ಕರ್ ಫರ್ನಾಂಡಿಸ್ ರವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದು ಗೋಮೂತ್ರದ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಮುಖರಾಗಿರೋದನ್ನ ಪಾರ್ಲಿಮೆಂಟಲ್ಲಿ ಸ್ವತಃ ಒಪ್ಪಿಕೊಂಡಿದ್ರು. I was suffering from serious cancer. There was no treatment which could cure me. Ultimately, I came to this ashram. And in this ashram, I got a relief from Gomutra and my cancer was cured. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಾದರೆ ಇವರ ಪಕ್ಷದವರೇ ಆಗಿದ್ದ ದೇಶದ 4ನೇ ಪ್ರಧಾನಿಯಾದ ಮೊರಾರ್ಜಿ ದೇಸಾಯಿ 1977ರಲ್ಲಿ ಅಮೆರಿಕದ ಒಂದು ಟಿವಿ ಚಾನೆಲ್ಗೆ ಸಂದರ್ಶನ ನೀಡಿದ ನಾನು ದಿನ ಬೆಳಗ್ಗೆ 1 ಗ್ಲಾಸ್ ನಂದೇ ಮೂತ್ರವನ್ನು ಕುಡಿತೀನಿ ಅಂತ ಹೇಳಿದ್ರು. ಈ ಮಾತನ್ನ ಪಬ್ಲಿಕ್ನಲ್ಲೂ ಸಹ ಅವರು ಸುಮಾರು ಬಾರಿ ಹೇಳಿದ್ರು. ಒಬ್ಬ ಸ್ಕಾಲರ್ನ ಗೋಮೂತ್ರ ತಜ್ಞ ಅಂತ ಕರೆಯೋ ಇವರಿಗೆ ಇದ್ಯಾವುದು ಕಾಣಿಸೋದೇ ಇಲ್ಲ, ಕಂಡರೂ ಅಸಹ್ಯವಾಗಿರೋದಿಲ್ಲ, ಅಸಹ್ಯವಾಗಿದ್ರೂ ಅಪಹಾಸ್ಯ ಮಾಡೋ ವಿಚಾರ ಆಗಿರೋದಿಲ್ಲ. ಒಂಥರ ಚೆನ್ನಾಗಿದೆ ಅಲ್ವಾ ಇವರ ಲಾಜಿಕ್ಕು. ಹೋದ ವರ್ಷ ಚೆನ್ನೈನಲ್ಲಿ ನಡೆದ ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ಪ್ರೊಫೆಸರ್ ಕಾಮಕೋಟಿ ಗೋಶಾಲೆಯೊಂದರ ಪೂಜೆಯಲ್ಲಿ ಪಾಲ್ಗೊಂಡು ದೇಶಿ ಗೋತಳಿಗಳ ಮಹತ್ವದ ಕುರಿತು ಮಾತನಾಡಿದರು. ಗೋಮೂತ್ರ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾ ಜ್ವರ ಇದ್ದ ಮಹಿಳೆಯೊಬ್ಬಳು ಗೋಮೂತ್ರ ಸೇವನೆ ಮಾಡಿದ್ರಿಂದ ಅದು ವಾಸಿಯಾಗಿದ್ದ ಉದಾಹರಣೆ ಇಟ್ಕೊಂಡು ಭಾರತೀಯ ಪರಂಪರೆಯಲ್ಲಿ ಗೋಮೂತ್ರ ಬಳಸೋ ಕುರಿತ ವೈಜ್ಞಾನಿಕ ಅಂಶಗಳ ಬಗ್ಗೆ ಗಮನ ಸೆಳೆದಿದ್ರು. ಗೋಮೂತ್ರ ಬ್ಯಾಕ್ಟೀರಿಯಾ ವಿರೋಧಿ, ಶಿಲೀಂಧ್ರನಾಶಕ ಮತ್ತು ಇದರಲ್ಲಿನ ಜೀರ್ಣಕಾರಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದ್ರು. ವಿಪರ್ಯಾಸ ಅಂದರೆ ಭಾರತೀಯವಾದದ್ದೆಲ್ಲವನ್ನೂ ದ್ವೇಷಿಸೋ ಈ ಪರಿವಾರ ಇದನ್ನೇ ನೆಪವಾಗಿಟ್ಕೊಂಡು ಕಾಮಕೋಟಿಯವರನ್ನ ಸತತವಾಗಿ ನಿಂದಿಸಿದ್ದಾರೆ. ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿ ಗೋಮೂತ್ರದ ಪರವಾಗಿ ಮಾತನಾಡಿದ್ದಕ್ಕೆ ಇಷ್ಟೊಂದು ಹೀಯಾಳಿಸೋ ಇವರಿಂದ ಅಸಡ್ಡೆಗೆ ಒಳಗಾಗಿರೋದು ಗೋಮೂತ್ರ ಅಷ್ಟೇ ಅಲ್ಲ, ಬದಲಿಗೆ ಗೋವು ಮತ್ತು ಅದನ್ನು ಪೂಜಿಸೋ ಹಿಂದೂ ಸಮಾಜ. ಇವರುಗಳು ಗೋಮೂತ್ರವನ್ನ ಅಸಡ್ಡೆಯಾಗಿ ನೋಡ್ತಾರೆ ಅಂದ್ರೆ ಅದರಲ್ಲೇನೋ ದೇಶಕ್ಕೆ ಮತ್ತು ಧರ್ಮಕ್ಕೆ ಒಳ್ಳೆದಿದೆ ಅಂತಾನೆ ಅರ್ಥ. ನೆನಪಿರ್ಲಿ, ಗೋಮೂತ್ರ ಬರೀ ದೇಶ ಧರ್ಮಕ್ಕಷ್ಟೇ ಅಲ್ಲ, ಇಡೀ ಮಾನವ ಸಮಾಜಕ್ಕೆ ಅತ್ಯವಶ್ಯಕವಾದ್ದು ಅಂತ ಸ್ವತಃ WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆನೇ ಒಪ್ಕೊಂಡಿದೆ. 2020ರ ಸುಮಾರಿಗೆ ಪ್ರಪಂಚದಲ್ಲಿರೋ ಎಲ್ಲ ಆಂಟಿಬಯೋಟಿಕ್ಗಳು ಕೆಲಸಕ್ಕೆ ಬರಲ್ಲ. ಆಗ ಗೋಮೂತ್ರದ ಅವಶ್ಯಕತೆ ಎದ್ದು ಕಾಣುತ್ತೆ. ಈಗ ಬಳಸೋ ಆಂಟಿಬಯೋಟಿಕ್ಗಳ ಜೊತೆ ಭಾರತೀಯ ಗೋವುಗಳ ಮೂತ್ರವನ್ನು ಬಳಸೋದರಿಂದ ದೇಹದಲ್ಲಿರೋ ಸೂಕ್ಷ್ಮಾಣುಗಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದು ಇತ್ತೀಚಿನ ಪ್ರಯೋಗಗಳಿಂದ ಸಾಬೀತಾಗಿದೆ ಅಂತ ಬಹಳ ಹಿಂದೆಯೇ ವಿಶ್ವ ಆರೋಗ್ಯ ಸಂಸ್ಥೆ ಸ್ಪಷ್ಟಪಡಿಸಿದೆ. ಪ್ರತಿನಿತ್ಯ ಗೋಮೂತ್ರ ಸೇವಿಸೋದು ದೇಹದ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠವಾದ್ದು ಅಂತ ಸಾಕಷ್ಟು ದೇಶ ವಿದೇಶದ ವೈಜ್ಞಾನಿಕ ಸಂಶೋಧನೆಗಳು ರುಜುವಾತುಪಡಿಸಿವೆ. ಮತ್ತು ಇದರ ಮೇಲೆ ನಡೆಸಿದ ಸಾಕಷ್ಟು ಸಂಶೋಧನೆಗಳಿಗೆ ದೇಶದಲ್ಲಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಪೇಟೆಂಟ್ಗಳು ಸಿಕ್ಕಿವೆ, ಇಂದಿಗೂ ಸಿಗ್ತಿವೆ. ಅಚ್ಚರಿ ಅಂದರೆ ಅಮೆರಿಕ ಈಗಾಗಲೇ ಗೋಮೂತ್ರದ ಸಂಶೋಧನೆಯ ಮೇಲೆ ಸಾಕಷ್ಟು ಪೇಟೆಂಟ್ಗಳನ್ನು ತಂದಾಕ್ಸ್ಕೊಂಡಿದೆ. ಈಗಾಗಲೇ ಭಾರತೀಯ ಗೋತಳಿಗಳ ಮೂತ್ರ ಹೇಗೆ ಔಷಧಿಯ ಗುಣಗಳಿಂದ ಕೂಡಿದೆ ಅನ್ನೋದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ, ಇಂದಿಗೂ ನಡೀತಿದೆ. ಗೋಮೂತ್ರದಲ್ಲಿ ರೋಗ ನಿರೋಧಕ ಶಕ್ತಿ ಇರೋದರ ಬಗ್ಗೆ CSIR ಅಂದರೆ ಕೇಂದ್ರ ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಂಶೋಧನಾ ಕೇಂದ್ರ ಕೂಡ ದೃಢಪಡಿಸಿದೆ. ಲಕ್ನೋದಲ್ಲಿರೋ ಸೀಮಾಪಾ ಅನ್ನೋ ಸಂಸ್ಥೆ ಗೋಮೂತ್ರ ಸೇವಿಸೋದ್ರಿಂದ ಆಂಟಿಬಯೋಟಿಕ್ಗಳ ಕಾರ್ಯಕ್ಷಮತೆ 4ರಿಂದ 5 ಪಟ್ಟು ಹೆಚ್ಚುತ್ತೆ ಅನ್ನೋದನ್ನ ಸಂಶೋಧನೆಯಿಂದ ಸಾಬೀತುಪಡಿಸಿದೆ. ಈ ಸಂಶೋಧನೆಗೆ ಅಮೆರಿಕದಿಂದ ಪೇಟೆಂಟ್ ಕೂಡ ಈ ಸಂಸ್ಥೆಗೆ ಸಿಕ್ಕಿದೆ.
ಹಾಗೆ CDRI ಅನ್ನೋ ಸಂಸ್ಥೆ ಗೋಮೂತ್ರದ ಮೇಲೆ ಪರೀಕ್ಷೆ ನಡೆಸಿ ಮನುಷ್ಯನ ಜೀವಕ್ಕೆ ಬೇಕಾದ ಸಂಪೂರ್ಣ ರೋಗ ನಿವಾರಕ ಶಕ್ತಿ ಗೋಮೂತ್ರದಲ್ಲಿದೆ ಅಂತ ತಿಳಿಸಿದೆ. ಬಿಹಾರದ ಚಾಕುಲಿಯಾ, ಮಹಾರಾಷ್ಟ್ರದ ದೇವಲಾಪುರ, ಮುಂಬಯಿಯ ಕೇಶವ ಸೃಷ್ಟಿ, ಮಧ್ಯಪ್ರದೇಶದ ದುರ್ಗಾ ಮತ್ತು ದಿಲ್ಲಿಯ ಹರೇವಾಲಿ ಹಾಗೂ ಗುಜರಾತ್ನ ಕರ್ಣವತಿ ಅನ್ನಲ್ಲಿ ಗೋಮೂತ್ರದಿಂದ ಔಷಧಿ ಮತ್ತು ಕೀಟನಾಶಕವನ್ನು ಉತ್ಪಾದಿಸುವ ಕೇಂದ್ರಗಳು ಇಂದಿಗೂ ಕಾರ್ಯನಿರ್ವಹಿಸುತ್ತಿವೆ. ಸಾಮಾನ್ಯವಾಗಿ ಕಾಡೋ ಶುಗರ್ ಮತ್ತು ಟೈಫಾಯ್ಡ್ ಅನ್ನು ಗೋಮೂತ್ರದಿಂದ ಗುಣಪಡಿಸಬಹುದು ಅಂತ ಪ್ರಾಥಮಿಕ ಅಧ್ಯಯನದಿಂದ ತಿಳಿದು ಬಂದಿದೆ. ಅಕ್ಟೋಬರ್ 2008ರಂದು ಬೆಂಗಳೂರಿನ ಹೆಬ್ಬಾಳದಲ್ಲಿರೋ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಬಿಳಿ ಇಲಿಗಳನ್ನು ಶುಗರ್ಗೆ ತುತ್ತಾಗುವಂತೆ ಮಾಡಿ ಅವುಗಳ ಮೇಲೆ ಗೋಮೂತ್ರವನ್ನು ಪ್ರಯೋಗಿಸಿದಾಗ ಅವುಗಳ ರಕ್ತದಲ್ಲಿನ ಸಕ್ಕರೆ ಅಂಶದ ಮಟ್ಟ ಗಣನೀಯವಾಗಿ ಕಡಿಮೆಯಾಗಿರುವುದು ಕಂಡುಬಂದಿದೆ. ಹಾಗೆ ಗೋಮೂತ್ರದಲ್ಲಿ H1N1 ವೈರಾಣುಗಳನ್ನು ಕೊಲ್ಲುವ ಶಕ್ತಿ ಇದೆ ಅನ್ನೋದನ್ನು ವಿಜ್ಞಾನಿಯಾದ ಡಾಕ್ಟರ್ ವಿಜಯ್ ಭಟ್ ಸಾಬೀತು ಮಾಡಿದ್ದಾರೆ. ಇವರು H1N1 ವೈರಾಣುಗಳನ್ನು ತೆಗೆದು ಗೋ ಅರ್ಕದಲ್ಲಿ ಹಾಕಿ ಸಂಶೋಧನೆ ಮಾಡಿದಾಗ ಕೆಲವೇ ನಿಮಿಷಗಳಲ್ಲಿ ಅದು ಸತ್ತಿರೋದು ದೃಢಪಟ್ಟಿದೆ. ಹೀಗೆ ಗೋಮೂತ್ರದಿಂದ H1N1 ಸೋಂಕಿನ ವೈರಾಣುಗಳನ್ನು ನಾಶಪಡಿಸೋದು ಸಾಧ್ಯ ಅನ್ನೋದು ಸಾಬೀತಾಗಿದೆ. ಹೇಳಬೇಕೆಂದರೆ ಗೋಮೂತ್ರ ಬಹಳ ಹಿಂದಿನಿಂದಲೂ ಅಂದರೆ ಋಷಿಮುನಿಗಳ ಕಾಲದಿಂದಲೂ ಔಷಧಿಯಾಗಿ ಬಳಕೆಯಾಗ್ತಿದ್ದ ಒಂದು ಗೋಜನ್ಯ ಪದಾರ್ಥ ಆಗಿತ್ತು. ಗೋಮೂತ್ರವನ್ನು ನಾನಾ ರೋಗಗಳನ್ನು ವಾಸಿ ಮಾಡೋಕ್ಕೆ ಬಳಸೋದರ ಬಗ್ಗೆ ಆಯುರ್ವೇದದಲ್ಲಿ ವಿಸ್ತೃತ ವಿವರಣೆ ದೊರೆಯುತ್ತೆ. ಆಯುರ್ವೇದ ಗ್ರಂಥಗಳಾದ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಮತ್ತು ವಾಗ್ಭಟರ ಬರಹಗಳಲ್ಲಿ ಗೋಮೂತ್ರ ಚಿಕಿತ್ಸೆಯ ಸ್ಪಷ್ಟನೆ ದೊರೆಯುತ್ತೆ. ಹಾಗೆ ಅಷ್ಟಾಂಗ ಸಂಗ್ರಹ, ರಾಜನಿಘಂಟು ಮತ್ತು ಅಮೃತ ಸಾಗರ ಸೇರಿದಂತೆ ಇನ್ನು ಸಾಕಷ್ಟು ಗ್ರಂಥಗಳಲ್ಲಿ ಗೋಮೂತ್ರದ ವಿಶೇಷತೆಯನ್ನು ಸವಿಸ್ತಾರವಾಗಿ ವಿವರಿಸಲಾಗಿದೆ. ಅನೇಕ ಆಯುರ್ವೇದ ವೈದ್ಯರುಗಳು ಅನೇಕ ಅಸಾಧ್ಯ ರೋಗಗಳು ಸೇರಿದಂತೆ ಸುಮಾರು 108 ರೋಗಗಳ ಮೇಲೆ ಗೋಮೂತ್ರದಿಂದ ಔಷಧಿಗಳನ್ನು ತಯಾರಿಸಿ ಲೆಕ್ಕವಿಲ್ಲದಷ್ಟು ಜನರಿಗೆ ಯಶಸ್ವಿ ಚಿಕಿತ್ಸೆಯನ್ನು ನೀಡಿರುವುದು ಕಂಡುಬರುತ್ತೆ. ಆಧುನಿಕ ಯುಗದಲ್ಲಿ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಚಿಕಿತ್ಸೆಯಿಂದಲೂ ಕಂಟ್ರೋಲ್ಗೆ ಸಿಗದ ಕ್ಯಾನ್ಸರ್ ಗೋಮೂತ್ರದ ವಿಶಿಷ್ಟ ಚಿಕಿತ್ಸೆಯಿಂದ ನಿಯಂತ್ರಣಕ್ಕೆ ಬಂದಿರೋದು ಸಾಬೀತಾಗಿದೆ. ಆಯುರ್ವೇದದಲ್ಲಿ ವಿಷಯುಕ್ತ ಪದಾರ್ಥಗಳನ್ನು ಕಡ್ಡಾಯವಾಗಿ ಗೋಮೂತ್ರದಲ್ಲಿ ಶುದ್ಧೀಕರಿಸುವ ಪ್ರಕ್ರಿಯೆ ಇದೆ. ಎಂಥದೇ ವಿಷ ಆಗಿದ್ರೂ 3 ದಿನದವರೆಗೆ ಗೋಮೂತ್ರದಲ್ಲಿದ್ದರೆ ಶುದ್ಧವಾಗುತ್ತೆ. ಮಣ್ಣಿನಲ್ಲಿ ಬಿಟ್ಟರೆ ಗೋಮೂತ್ರದಲ್ಲಿ ಮಾತ್ರ ಇಷ್ಟು ಪ್ರಮಾಣದ ಜೀವ ಸತ್ವಗಳಿವೆ ಅಂತ ಹೇಳಲಾಗುತ್ತೆ. ಹಾಗೆ ಗೋಮೂತ್ರ ರೋಗವನ್ನು ನಿವಾರಿಸುವುದರ ಜೊತೆಗೆ ಭವಿಷ್ಯದಲ್ಲಿ ಅದು ಪುನಃ ಮತ್ತೆಂದೂ ಬರದಂತೆ ತಡೆಯೋ ಸಾಮರ್ಥ್ಯವನ್ನು ಹೊಂದಿರೋದು ದೃಢಪಟ್ಟಿದೆ. ಗೋಮೂತ್ರ ಒಂದರಲ್ಲೇ ಶರೀರದಲ್ಲಿರೋ ಎಲ್ಲ ದುಷ್ಪರಿಣಾಮಗಳನ್ನು ಸಂಪೂರ್ಣ ದೂರ ಮಾಡೋ ರಾಸಾಯನಿಕ ಗುಣ ಮತ್ತು ಕ್ಷಮತೆ ಇದ್ದು ಇದು ಪ್ರತಿವಿಷದಂತೆ ವರ್ತಿಸಿ ಶರೀರದ ವಿಷಗಳನ್ನು ದೂರ ಮಾಡುತ್ತೆ ಅಂತಾನು ಹೇಳಲಾಗುತ್ತೆ. ಹೀಗಾಗಿ ಇದೊಂದು ರೋಗಾಣು ನಾಶಕವೂ ಹೌದು ಮತ್ತು ಒಂದು ಶಕ್ತಿಶಾಲಿ ಕೀಟನಾಶಕವೂ ಹೌದು ಅಂತಾನೆ ಹೇಳಲಾಗುತ್ತೆ. ಚಿಕಿತ್ಸೆಯ ರೂಪದಲ್ಲಿ ಗೋಮೂತ್ರಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ. ಇಲ್ಲಿವರೆಗೆ ಭಾರತದ ವಿಜ್ಞಾನಿಗಳು ಇದರಲ್ಲಿರೋ 35ಕ್ಕೂ ಹೆಚ್ಚು ರಾಸಾಯನಿಕಗಳನ್ನು ಗುರುತಿಸಿ ಸುಮಾರು 112 ಔಷಧಿಯ ದ್ರವ್ಯಗಳಿರೋದನ್ನು ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ. ಹೀಗೆ ಇರೋ ಒಂದೊಂದು ದ್ರವ್ಯ ಸಹ ಕಡಿಮೆ ಎಂದರೂ ಒಂದೊಂದು ರೋಗವನ್ನು ಗುಣಪಡಿಸೋ ಶಕ್ತಿಯನ್ನು ಹೊಂದಿದೆಯಂತೆ. ಹಾಗೆ ಇದರಲ್ಲಿ 100ಕ್ಕೂ ಹೆಚ್ಚು ಔಷಧಿಯ ಗುಣಗಳಿದ್ದು ಸೋಡಿಯಂ ಮತ್ತು ವಿಟಮಿನ್ ಎ, ಬಿ, ಸಿ ಹಾಗೂ ಡಿ ಇರೋದು ಪತ್ತೆಯಾಗಿದೆ. ಅಮೆರಿಕದ ವಿಜ್ಞಾನಿಗಳು ಇಲ್ಲಿವರೆಗೆ ಗೋಮೂತ್ರದಲ್ಲಿ 60 ಔಷಧಿಯ ಗುಣಗಳನ್ನು ಪತ್ತೆ ಹಚ್ಚಿದರೆ ನಮ್ಮಲ್ಲಿ 25 ಔಷಧಿಯ ಗುಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೆಮಿಸ್ಟ್ರಿಯ ಪ್ರಕಾರ ಗೋಮೂತ್ರದಲ್ಲಿ 22 ತುಂಬ ಬೇಕಾದ ಔಷಧಿಯ ಸತ್ವದ ರಾಸಾಯನಿಕ ಪದಾರ್ಥಗಳಿದ್ದು ಇದು ಎಲ್ಲ ರೋಗಗಳಿಗೂ ಪರಿಹಾರಕಾರಿಯಾಗಿದೆಯಂತೆ. ಇದರಲ್ಲಿರೋ ಯೂರಿಕ್ ಆಮ್ಲ ಶರೀರವನ್ನು ಬ್ಯಾಲೆನ್ಸ್ ಮಾಡಿದರೆ ಅಮೋನಿಯಾ ರಕ್ತವನ್ನು ಪ್ಯೂರ್ ಮತ್ತು ಸ್ಟ್ರಾಂಗ್ ಮಾಡೋದ್ರೊಂದಿಗೆ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಶರೀರವನ್ನು ಕಾಪಾಡುತ್ತಂತೆ. ಒಂದು ಹೇಳಿಕೆಯ ಪ್ರಕಾರ ನಮ್ಮಲ್ಲಿ ಬಹಳ ಹಿಂದಿನಿಂದಲೂ ಗೋಮೂತ್ರವನ್ನು ಔಷಧಿಯಾಗಿ ಬಳಸೋದು ರೂಢಿಯಲ್ಲಿದ್ದರೂ ಇದರ ಬಗ್ಗೆ ಪ್ರಯೋಗಾಲಯದಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆ 1999ರಲ್ಲಷ್ಟೇ ಪ್ರಾರಂಭ ಆಯಿತು ಅಂತ ಹೇಳಲಾಗುತ್ತೆ. ಇದರಲ್ಲಿರೋ ರಾಸಾಯನಿಕ ಗುಣಗಳ ಬಗ್ಗೆ ಮೊದಲು ಸಂಶೋಧನೆ ನಡೆಸಿದ ಹೆಗ್ಗಳಿಕೆ CSIR ಅನ್ನೋ ಸಂಸ್ಥೆಯದ್ದು. ಲಕ್ನೋದಲ್ಲಿರೋ ಇದರದ್ದೇ ಅಂಗಸಂಸ್ಥೆಯಾಗಿರೋ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನಲ್ ಆ್ಯಂಡ್ ಆರೋಮ್ಯಾಟಿಕ್ ಪ್ಲಾಂಟ್ನಲ್ಲಿ 3 ವರ್ಷಗಳ ಕಾಲ 10 ಲಕ್ಷ ರೂಪಾಯಿಯಲ್ಲಿ ಇದರ ಮೇಲೆ ನಡೆಸಿದ ಸಂಶೋಧನೆಯಿಂದ ಇದರಲ್ಲಿ ಒಂದು ವಿಶೇಷವಾದ ಸಂಯುಕ್ತ ವಸ್ತು ಇರೋದು ತಿಳಿದು ಬಂದಿದೆ. ಹಾಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರೋ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರದಲ್ಲಿ ಗೋಮೂತ್ರ ಅರ್ಕದ ಮೇಲೆ ಸಂಶೋಧನೆ ನಡೆಸಿದಾಗ ಇದೊಂದು ಕ್ಯಾನ್ಸರ್ ವಿರೋಧಿ ಅನ್ನೋದು ಗೊತ್ತಾಯಿತು. ಇದರಲ್ಲಿ ಆ್ಯಂಟಿವೈರಲ್,
ಆಂಟಿಸೆಪ್ಟಿಕ್, ಆಂಟಿಫಂಗಲ್ ಮತ್ತು ಆಂಟಿ ಕ್ಯಾನ್ಸರ್ನ ಗುಣ ಇದೆ. ಇದು ದೇಹದಲ್ಲಿನ ರಕ್ತ ಶುದ್ಧಿ ಮಾಡೋದ್ರ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ರೋಗಗಳನ್ನು ನಿವಾರಿಸುತ್ತೆ. ಹಾಗೆ ಲಿವರ್ಗೆ ಸಂಬಂಧಿಸಿದ ಎಲ್ಲ ರೋಗಗಳಿಗೆ ಇದು ರಾಮಬಾಣ ಅಂತಾನೆ ಹೇಳಲಾಗಿದೆ. ಅಜೀರ್ಣ, ಜ್ವರ ಹಾಗೂ ಕಣ್ಣು ರೋಗಗಳಿಗೆ ಗೋಮೂತ್ರ ಚಿಕಿತ್ಸೆ ಅತಿ ಲಾಭದಾಯಕ ಅನ್ನೋದು ರುಜುವಾತಾಗಿದೆ. ರಕ್ತದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋ ಜೀವಕೋಶಗಳನ್ನು ಮ್ಯಾಕ್ರೋಫೇಸಸ್ ಅಂತ ಗುರುತಿಸಲಾಗುತ್ತೆ. ಈ ಮ್ಯಾಕ್ರೋಫೇಸಸ್ಗಳು ದೇಹದಲ್ಲಿ ಸೈನಿಕರಂತೆ ಕೆಲಸವನ್ನ ಮಾಡುತ್ತವೆ. ದೇಹದ ಒಳಗೆ ಯಾವುದೇ ರೀತಿಯ ಕೀಟಾಣುಗಳು ಪ್ರವೇಶ ಮಾಡಿದಾಗ ತಕ್ಷಣ ಎಚ್ಚೆತ್ತುಕೊಳ್ಳೋ ಇವು ಆ ಕೀಟಾಣುಗಳ ಮೇಲೆ ಯುದ್ಧವನ್ನು ಸಾರಿ ಅವುಗಳನ್ನು ಕೊಲ್ಲುತ್ತವೆ, ಇಲ್ಲವೇ ಇನ್ನಿಲ್ಲವಾಗಿಸುತ್ತವೆ. ಈ ಯುದ್ಧದಲ್ಲಿ ಕೀಟಾಣುಗಳ ಸಂಖ್ಯೆ ಅಧಿಕವಾಗಿದ್ದರೆ ಕೀಟಾಣುಗಳು ಗೆದ್ದು ದೇಹ ಸೋಲುತ್ತೆ. ಹೀಗಾಗಿ ರಕ್ತ ಹೆಚ್ಚು ಹೆಚ್ಚು ಮ್ಯಾಕ್ರೋಫೇಸಸ್ಗಳನ್ನು ಉತ್ಪಾದಿಸುತ್ತೆ. ಇಲ್ಲವಾದಲ್ಲಿ ರೋಗ ವಿಜೃಂಭಿಸುತ್ತೆ. ಇಂತಹ ಬೆಲೆ ಕಟ್ಟಲಾಗದ ಮ್ಯಾಕ್ರೋಫೇಸಸ್ಗಳ ಸಂಖ್ಯೆ ದೇಶಿ ಗೋಮೂತ್ರದ ಸೇವನೆಯಿಂದ 104% ಅಧಿಕವಾಗೋದು ಸಂಶೋಧನೆಯಿಂದ ದೃಢಪಟ್ಟಿದೆ. ಮನುಷ್ಯನ ದೇಹದಲ್ಲಿ ಕುರ್ಕುಮಿನ್ ಅನ್ನೋದು ಇಲ್ದಿದ್ದಾಗ ಕ್ಯಾನ್ಸರ್ ಬರುತ್ತೆ. ಆದರೆ ಗೋಮೂತ್ರದಲ್ಲಿ ಕುರ್ಕುಮಿನ್ ಹೆಚ್ಚಾಗಿದೆ. ಇದು ಹೃದಯ ರೋಗ ಅಥವಾ ವಿಷ ಪ್ರಭಾವದಿಂದ ಹೃದಯವನ್ನು ರಕ್ಷಿಸುತ್ತೆ. ಹಸಿವಾಗದೇ ಇರೋದು, ಅಜೀರ್ಣ, ಬೇದಿಯಂತಹ ಸಾಮಾನ್ಯ ರೋಗದಿಂದ ಹಿಡಿದು ಶುಗರ್, ಕುಷ್ಠ, ಹೃದಯ ಸಂಬಂಧಿ ಸ್ನಾಯು ವಿಕಾರ, ಸ್ಮೃತಿನಾಶ, ಕಾಲರ, ಕಾಮಾಲೆ, ಕ್ಯಾನ್ಸರ್ನಂತಹ 42ಕ್ಕೂ ಹೆಚ್ಚಿನ ಭೀಕರ ರೋಗಗಳು ಗೋಮೂತ್ರದಿಂದ ಗುಣವಾಗುತ್ತೆ. ಗೋಮೂತ್ರ ದೇಹದ ಮೇಲಾಗೋ ಯಾವುದೇ ರೀತಿಯ ಗಾಯಗಳನ್ನು ಸಹ ಶೀಘ್ರ ಗುಣಪಡಿಸೋದು ಸಾಕಷ್ಟು ಪ್ರಯೋಗಗಳಿಂದ ಸಾಬೀತಾಗಿದೆ. ಮುಖ್ಯವಾಗಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸೋ ಮುಟ್ಟಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಗೋಮೂತ್ರ ಚಿಕಿತ್ಸೆಯಲ್ಲಿ ಪರಿಹಾರವಿರೋದನ್ನು ಸಾಕಷ್ಟು ಸಂಶೋಧನೆಗಳ ವರದಿ ಜಗತ್ತಿನ ಮುಂದಿಟ್ಟಿದೆ. ಒಂದರ್ಥದಲ್ಲಿ ಹೇಳೋದಾದರೆ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅನ್ನೋದು ಇಂತಹವರಿಗೆ ಹೇಳಿ ಮಾಡಿಸಿದ್ದು ಅಂತ ಅನಿಸುತ್ತೆ. ಹಾಗೆ ಹಿಂದೆ ಒಂದು ಸಲ ಯಾರೋ ಹೇಳಿದ್ದ, ವಿದೇಶಿ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದ ಮಕ್ಕಳು ಯಾವತ್ತಿಗೂ ದೇಶಭಕ್ತರಾಗಲ್ಲ ಅನ್ನೋ ಮಾತು ಸಹ ನೆನಪಾಗ್ತಿದೆ. ಇನ್ನಾದರೂ ಇವರುಗಳು ಗೋಮೂತ್ರವನ್ನು ಅಪಹಾಸ್ಯ ಮಾಡೋ ಬದಲು ತಮ್ಮ ತಮ್ಮ ದೃಷ್ಟಿ ಕೋನಗಳನ್ನು ಬದಲಾಯಿಸಿಕೊಂಡ್ರೆ ಇವರಿಗೆ ಒಳ್ಳೆಯದು. ಇಲ್ಲದಿದ್ದರೆ ಮುಂದೊಂದು ದಿನ ಪಶ್ಚಾತ್ತಾಪಕ್ಕೂ ಸಮಯ ಇರೋದಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.